ಎಲ್ಲರಿಗೂ ನಮಸ್ಕಾರ. ಅತಿ ಕಡಿಮೆ ಎಣ್ಣೆ ಬಳಸ್ಬಿಟ್ಟು 2 ಟೊಮೊಟೊನು ಹಾಕ್ತಾ ಇದ್ದೀನಿ. ಬದನೆಕಾಯಿನ ಬಜ್ಜಿ ಮಾಡ್ತಾ ಇದ್ದೀನಿ. ಈ ದಿನ ನೋಡಿ ನಾನು ತುಂಬ ಎಳೆ ಬದನೆಕಾಯಿ ತುಂಬ ಚಿಕ್ಕದು ತೊಗೊಂಡಿದ್ದೀನಿ. ಇದು 1/4 kg ಇದೆ. ಇದು ಎಣ್ಗಾಯಿ ಮಾಡೋಣ ಅಂತ ತೊಗೊಂಬಂದಿದ್ದು. ಎಣ್ಗಾಯಿ ಅಂದರೆ ತುಂಬ ಎಣ್ಣೆ ಬಳಸಬೇಕಾಗುತ್ತಲ್ಲ, ಆದ್ದರಿಂದ ಅತಿ ಕಡಿಮೆ ಎಣ್ಣೆ ಬಳಸ್ಬಿಟ್ಟು 2 ಟೊಮೊಟೊನು ಹಾಕ್ತಾ ಇದ್ದೀನಿ. ಬದನೆಕಾಯಿನ ಬಜ್ಜಿ ಮಾಡ್ತಾ ಇದ್ದೀನಿ. ಎಣ್ಗಾಯಿನ ಥರನೇ ಇದು ಕೂಡ ರುಚಿಯಾಗೇ ಇರುತ್ತೆ. ಎಣ್ಗಾಯಿ ಥರ ಅಲ್ಲ, ಇದು ಬಜ್ಜಿ. ಏಕೆಂದರೆ ಎಣ್ಣೆ ಜಾಸ್ತಿ ಬಳಸ್ತಲೇ ಮಾಡ್ತಾ ಇರೋದು. ಸಖತ್ತಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಬದನೆಕಾಯಿನ ಇದೆಲ್ಲ ತೊಟ್ಟೆಲ್ಲ ತೆಕ್ಕೊಂಡ್ಬಿಟ್ಟು ಹೆಚ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನಾನು ಎಣ್ಣೆನಲ್ಲಾರು ಮಾಗಿಸ್ಕೋಬೋದು. ಆವಾಗ ಎಣ್ಣೆಕಾಯಿಗೆ ಬಳಸ್ದಂಗೆ ಹೆಚ್ಚಿಗೆ ಎಣ್ಣೆ ಬಳಸಬೇಕಾಗುತ್ತೆ. ಆದ್ದರಿಂದ ನಾನು ಇವಾಗ ಹೆಚ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಟೊಮೊಟೊ ಮತ್ತು ಬದನೆಕಾಯಿ. ಈ ಗೊಜ್ಜಿಗೆ ಅಥವಾ ಬಜ್ಜಿಗೆ ಟೊಮೊಟೊ 2 ಬಳಸ್ತಾ ಇದ್ದೀನಿ. ಇದನ್ನು ಬೇಯಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಹುಳಿಗೋಸ್ಕರ ಹುಣಸೆ ಹಣ್ಣು ಕೂಡ ಬಳಸ್ತಾ ಇದ್ದೀನಿ. ನೋಡಿ, ಬದನೆಕಾಯಿನ ಹೀಗೆ 4 ಪೀಸ್ ಮಾಡಿಬಿಟ್ಟು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಟೊಮೊಟೊ ಇದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ನೀರು ಏನು ಹಾಕಿಲ್ಲ ಇನ್ನೂ. ಈಗ ನೆಕ್ಸ್ಟು ನೀರು ಹಾಕಿ ಬೇಯಿಸೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ 1 ಚಮಚದಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮ್ಮನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. ನೋಡಿ, ಅರ್ಧ ಚಮಚ. ಈ ಚಮಚದಲ್ಲಿ 1.5 ಚಮಚ ಖಾರದ ಪುಡಿ ಹಾಕಿದ್ದೀನಿ. 1 ಚಿಕ್ಕ ಚಮಚದಲ್ಲಿ 1 ಚಮಚ ಅರಿಶಿನ ಪುಡಿ ಹಾಕಿದ್ದೀನಿ. ಆನಂತರ ಉಪ್ಪನ್ನ ಆನಂತರ ಬೇಕಾದರೂ ಹಾಕೋಬೋದು. ಈಗ ಒಂದು ಸ್ವಲ್ಪ ಬದನೆಕಾಯಿ ಬೇಯಲಿಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನೋಡಿ, ನೀರು ಹಾಕ್ತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನೋಡಿ ಇಷ್ಟು ನೀರು ಹಾಕಿದ್ದೀನಿ. ಈಗ ಬದನೆಕಾಯಿನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಮುಚ್ಚಿ ಬೇಯಿಸ್ಕೊಳ್ತೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು. ನೋಡಿ, ಬದನೆಕಾಯಿ ಬೇಯೋ ಅಷ್ಟೊತ್ತಿಗೆ ನಾನು ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ ಉಳಿದಿದೆ. ಬೆಳಗ್ಗೆ ತುರಿದಿರೋದು ಬೇರೆ ಅಡುಗೆ ಮಾಡಲಿಕ್ಕೆ. ಇನ್ನು ಅರ್ಧ ಇದೆ ಹಸಿ ತೆಂಗಿನಕಾಯಿ. ಇದನ್ನು ತುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣಿದೆ. ಇದನ್ನು ಕ್ಲೀನ್ ಮಾಡಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಇದು ಶೇಂಗಾ ಬೀಜದ ಪುಡಿ, ಅಂದರೆ ನಾವು ಚಟ್ನಿ ಪುಡಿ ಮಾಡ್ತೀವಲ್ಲ, ಶೇಂಗಾ ಚಟ್ನಿ ಪುಡಿ ತರ್ತರಿಯಾಗಿ ಆ ಪುಡಿನ ತೊಗೊಂಡಿದ್ದೀನಿ. ಇದಿಲ್ಲ ಅಂತಂದರೆ ನೀವು ಕಡಲೆ ಬೀಜ ಹುರಿದು ಹಾಕೋಬೋದು. ಕಡಲೆ ಬೀಜ ಮತ್ತು ಹುರ್ಗಡಲೆ ಎರಡೂ ಹಾಕೋಬೋದು. ನಾನು ಶೇಂಗಾ ಪುಡಿನೇ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7-8 ಇಳ್ಕೊ ಬೆಳ್ಳುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟು ರುಬ್ಲಿಕ್ಕೆ ಹಾಕ್ಕೊಳ್ತೀನಿ. ಈರುಳ್ಳಿನ ರುಬ್ಲಿಕ್ಕೆ ಏನು ಹಾಕೋದಿಲ್ಲ, ಮೇಲೆ ಹಾಕೋಕ್ಕೆ ಹೆಚ್ಚಿ ಇಟ್ಕೊಳ್ತಿದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇನ್ನೂ ಒಂದು ಸ್ವಲ್ಪ ಬೆಂದಿಲ್ಲ. ಇದು ಇನ್ನೂ ಒಂದು ಸ್ವಲ್ಪ ಬೇಯಲಿ. ತುಂಬ ಮೆತ್ತಗೆ ಬೇಯಬೇಕು. ನೋಡಿ, ಇವಾಗ ಬೆಂದಿರುತ್ತೆ. ಮೆತ್ತಗೆ ಬೇಯಬೇಕು. ನೋಡಿ, ಹಿಂಗಂದ ತಕ್ಷಣ ಒಳಗಡೆ ಹೋಗುತ್ತೆ. ನೋಡಿ, ಈ ಕಡೆಯಿಂದ ಸಿಪ್ಪೆ ಕಡೆಯಿಂದ ಇದು ಮಾಡಿದ್ರು ಕಟ್ಟಾಗುತ್ತೆ. ಇದು ಫುಲ್ಲು ತಣ್ಣಗೆ ಮಾಡೋಕೆ ಇಟ್ಕೋಬೇಕು. ತಣ್ಣಗೆ ಮಾಡ್ಕೊಂಡ್ಮೇಲೆ ಈ ರಸ ಇದೆಯಲ್ಲ, ಇದನ್ನು ರುಬ್ಲಿಕ್ಕೆ ಬಳಸ್ಕೋಬಹುದು. ನೋಡಿ, ಇದೇ ಪಾತ್ರೆನಲ್ಲಿದ್ದರೆ ಬಿಸಿ ಬೇಗ ಆರೋದಿಲ್ಲ ಅಂತ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈ ರಸ ಕೂಡ ಎತ್ತಿಟ್ಕೊಂಡಿದ್ದೀನಿ. ಈಗ ರುಬ್ಲಿಕ್ಕೆ ಇದೇ ರಸ ಬಳಸಿ ನಾನು ರುಬ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಚಿಕ್ಕ ಹೋಳಾದರೆ 1 ಹೋಳು ಹಾಕಬೇಕಾಗುತ್ತೆ. ಇದು ದೊಡ್ಡ ಹೋಳಲ್ಲ, ಅದರಲ್ಲಿ ಅರ್ಧ ತುಂಬ ದಪ್ಪಗೆ ಇತ್ತು ದಳ. ಆದ್ದರಿಂದ ಅರ್ಧ ಹೋಳಿಗೆ ಇಷ್ಟೊಂದು ತೆಂಗಿನಕಾಯಿ ಆಗಿದೆ. ಅಷ್ಟು ದೊಡ್ಡ ತೆಂಗಿನಕಾಯಿ ಇಲ್ಲ ಅಂದರೆ ಚಿಕ್ಕ ಹೋಳಾದರೆ 1 ಹೋಳು ತುರಿರಿ, ಚೆನ್ನಾಗಿರುತ್ತೆ. ಇಷ್ಟು ತೆಂಗಿನಕಾಯಿ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ಹುಣಸೆ ಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಬೆಳ್ಳುಳ್ಳಿ ಮತ್ತು ಇದು ಶೇಂಗಾ ಚಟ್ನಿ ಪುಡಿ, ಇದಿಷ್ಟನ್ನು ನಾನಿವಾಗ ರುಬ್ತಾ ಇದ್ದೀನಿ. ಅದರ ನಂತರ ಇದನ್ನು ಹಾಕೊಳ್ಳೋಣ ಹೇಳ್ತೀನಿ. ನೋಡಿ, ತೆಂಗಿನಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಹುಣಸೆ ಹಣ್ಣು
ಇದಕ್ಕೆ ಹುಳಿ ಎಷ್ಟು ಬೇಕೋ, ನಾವು ಟೊಮೊಟೊ ಕೂಡ ಹಾಕಿದ್ದೀವಿ, ಹುಳಿ ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ ನಾನು ತೊಳೆದು ಇಟ್ಕೊಂಡಿದ್ದೀನಿ, ಅಷ್ಟು ಹುಣಸೆಹಣ್ಣು ಹಾಕಿದ್ದೀನಿ ನೋಡಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಹಸಿ ಜೀರಿಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ, ಶೇಂಗಾ ಚಟ್ನಿ ಪುಡಿ. ಇದು ಮನೇಲಿದ್ದರೆ ಶೇಂಗಾ ಚಟ್ನಿ ಪುಡಿನೇ ಹಾಕ್ಬೋದು, ಇಲ್ಲ ಕಡಲೆ ಬೀಜನ ಹುರಿದು ಹಾಕೋಬೋದು. ಇದು ಕೂಡ ರುಚಿಯಾಗಿರುತ್ತೆ, ಆದ್ದರಿಂದ ಖಾರ ನೋಡಿ ಹಾಕೋಬೇಕು. ನಾನು ಬೇಯ್ಲಿಕ್ಕೆ ಹಾಕಿರೋ ಖಾರ ಮತ್ತು ಇದರಲ್ಲಿರೋ ಖಾರ ಎರಡು ಹೊಂದಾಣಿಕೆ ಆಗುತ್ತೆ, ಅದಕ್ಕೆ ಚಟ್ನಿ ಪುಡಿನೇ ಹಾಕಿದ್ದೀನಿ. ನಾನು ರುಬ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಈ ನೀರಿದೆಯಲ್ಲ, ಇದು ಒಂದು ಸ್ವಲ್ಪ ಕಟ್ಟು, ಇದು ಬೇಯಿಸ್ಕೊಂಡಿರೋ ಕಟ್ಟು, ಈ ಬದನೆಕಾಯಿ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿರೋ ಕಟ್ಟು, ಅದು ತಣ್ಣಗಾಗಿಲ್ಲ, ಅದು ಫುಲ್ಲು ರುಬ್ಲಿಕ್ಕೆ ಹಾಕ್ಕೊಳ್ಳೋದಕ್ಕೆ ತಣ್ಣಗಾಗಬೇಕು. ಅದಕ್ಕೆ ನಾನು ಈಗ ಬದನೆಕಾಯಿನ ಈ ಥರ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ. ಚೆನ್ನಾಗಿ ಬೆಂದಿದೆ, ಹಿಂಗಂದರೆ ಚೆನ್ನಾಗಿ ನುಣ್ಣಗಾಗುತ್ತೆ. ನೀವು ಮ್ಯಾಶರಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ನಾನು ಇದು ಮರದ್ರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಮಾಡ್ತಾಯಿದ್ದೀನಿ. ಟೊಮೊಟೊನೂ ಅಷ್ಟೇ, ಮ್ಯಾಶ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಈ ಥರ ಬದುಗ್ಲ ಇರಬೇಕು ಬದನೆಕಾಯಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ನಾವು ಹೆಚ್ಚಬೇಕಾದ್ರೆ ನೋಡಿ ಹಾಕ್ಕೊಂಡಿರ್ತೀವಿ, ಹುಳ ಏನು ಇರೋದಿಲ್ಲ ಅಂತ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ಬೋದು, ಖಾರ ರುಬ್ಬಾದ್ಮೇಲೆ ಖಾರ ತೆಕ್ಕೊಂಡು ಮಿಕ್ಸಿಗೆ ಹಾಕಿದರೆ ತುಂಬ ಸಣ್ಣ ಆಗಿಬಿಡುತ್ತೆ, ಈ ಥರ ದಪ್ಪ ಆಗೋದಿಲ್ಲ, ಮತ್ತು ಬಾಯಿಗೂ ಕೂಡ ಸಿಗೋದಿಲ್ಲ, ಇದು ನುಣ್ಣಗಾಗೋಗ್ಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಈ ಥರ ಚೆನ್ನಾಗಿರುತ್ತೆ. ನಾವು ಮುದ್ದೆ ಏನಾದರೂ ಊಟ ಮಾಡ್ಬೇಕಾದ್ರೆ ನೆಂಚ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈ ಥರ ನೋಡಿ. ಈ ಮರದ ಸೌಟಲ್ಲೇ ಮ್ಯಾಶ್ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಾಯ್ತು. ಇದೇ ರೀತಿ ಆಗಬೇಕು, ಒಂದು ಸ್ವಲ್ಪ ಬದಗ್ಲ ಹಂಗೆ. ಈಗ ನೋಡಿ, ಇದು ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಈಗ ರುಬ್ಬೋಣ ನೋಡಿ. ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ಇದನ್ನು ಹಾಕ್ತಾಯಿದ್ದೀನಿ. ಇನ್ನೂ ಬೇಕು ಅಂದರೆ ತಣ್ಣೀರು ಹಾಕ್ಕೊಂಡು, ಸಾಕಾಗದೆ ಹೋದರೆ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಬಬೇಕು. ಇದನ್ನು ರುಬ್ಬಬೇಕಾದ್ರೆ ನೋಡಿ, ಒಂದು ಸಲ ರುಬ್ಬಿ ಸಾಕಾಗದೆ ಹೋಗಿದ್ದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಇನ್ನೂ ನುಣ್ಣಗೆ ಚೆನ್ನಾಗಿ ಆಗುತ್ತೆ ನೋಡಿ. ಇವಾಗ ಹದವಾಗಿ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ. ಇನ್ನು ಒಂದು ಸ್ವಲ್ಪ ಜಾರೆಲ್ಲ ತೊಳೆದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಜಾರ್ ತೊಳೆದಿದ್ದು ಕೂಡ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಹೊಂದಿಸ್ಬೇಕು. ಇದನ್ನು ಬದನೆಕಾಯಿ ಎಲ್ಲ ಮ್ಯಾಶ್ ಮಾಡಿರ್ತೀವಲ್ಲ, ಆವಾಗ ಕರೆಕ್ಟಾಗಿ ಆಗುತ್ತೆ. ನೋಡಿ, ಈ ಹದದಲ್ಲಾಗಿದೆ. ನೋಡಿ, ಇದು ಹದವಾಗಿದೆ. ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ತೆಳು ಮಾಡ್ಕೋಬೋದು, ಇಷ್ಟು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಇದು ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಇದು ಮೇಲೆ ಹಾಕಲಿಕ್ಕೆ. ಇದು ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು 2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ನೋಡಿ. ಒಂದು 2 ಚಮಚ, ಚಿಕ್ಕ ಚಮಚಲ್ಲಿ ಒಂದು 2 ಚಮಚ ಎಣ್ಣೆ ಹಾಕಿ ಒಗ್ಗರಣೆ ಬಾಣಲಿನ ಇಟ್ಟಿದ್ದೀನಿ. ಸಾಸಿವೆ ಹಾಕಿದ್ದೀನಿ ನೋಡಿ. ಸಾಸಿವೆ ಸಿಡಿತಾ ಇದೆ. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು ಒಗ್ಗರಣೆ. ಎಣ್ಣೆನ ನೋಡಿ, ನಾನು ಈರುಳ್ಳಿ ಹಾಕದೆ ಹೋಗಿರೋದ್ರಿಂದ ಒಗ್ಗರಣೆಗೆ ಎಣ್ಣೆ ಹಾಗೇ ಇರುತ್ತೆ. ಎಣ್ಣೆ ಒಂದು ಸ್ವಲ್ಪ ಮುಂದಾಗೆ ಇರಬೇಕು, ಯಾಕೆಂದರೆ ಬೇಗ ಹಳಸೋದಿಲ್ಲ ಹಿಟ್ಟು, ಅದಕ್ಕೆ. ಈಗ ಒಗ್ಗರಣೆ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಬಿಸಿದನ್ನೇ ಈ ಬಜ್ಜಿಗೆ ಹಾಕ್ತೀನಿ ನೋಡಿ. ಎಣ್ಣೆ ಈ ರೀತಿ ತೇಲು ಹಂಗಿದ್ರೆ ಅಷ್ಟೊಂದು ಹಳಸೋದಿಲ್ಲ ಬೇಗ. ಈಗ ಥಂಡಿ ಕಾಲದಲ್ಲಂತೂ ಬೇಗ ಹಳಸೋದಿಲ್ಲ. ಉಳಿದಿದ್ರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬೋದು ನೋಡಿ. ಹಸಿ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ನೆನೆಸ್ಕೊಳ್ಳಿಕ್ಕೆ. ಸಖತ್ತಾಗಿರೋವಂಥ ಬದನೆಕಾಯಿ ಬಜ್ಜಿ ನೋಡಿ. ಎಣ್ಣೆಗಾಯಿಗೆ ಎಷ್ಟೊಂದು ಎಣ್ಣೆ ಬಳಸಬೇಕಾಗಿತ್ತು. ಈಗ ಅತಿ ಕಡಿಮೆ ಎಣ್ಣೆಯಲ್ಲಿ ಬರೀ ಒಗ್ಗರಣೆಗೆ ಮಾತ್ರ ಎಣ್ಣೆನ ನಾನು ಬಳಸಿ ಈಗ ತುಂಬ ರುಚಿಕಟ್ಟಾಗಿರೋವಂಥ ಬದನೆಕಾಯಿ ಬಜ್ಜಿ ಮಾಡಿದ್ದೀನಿ. ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ರುಚಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾನು ಬದನೆಕಾಯಿ ಟೊಮೊಟೊ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ.
ಇವಾಗ ಒಂದು ಸ್ವಲ್ಪ ಉಪ್ಪು ಸಾಲದೆ ಹೋಗಿದೆ, ಆದ್ದರಿಂದ ಈಗ ಉಪ್ಪನ್ನು ಹಾಕಿ ಈ ರುಚಿನ ಸರಿಪಡಿಸ್ಕೊಳ್ತಾ ಇದ್ದೀನಿ. ಸಖತ್ತಾಗಿದೆ ನೋಡಿ. ನೀವು ಕೂಡ ಇದರ ಉಪಯೋಗ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.